ಹಲೋ ಪಮಟ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಅಗ್ರೇನಿ ನ್ಯೂಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಇದ್ರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಾಹಿತಿಗಳು ಪ್ರಸಾರ ಆಗುತ್ತೆ. ಸೊ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸಿದ್ರೆ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ. ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ 16 ಜನವರಿ 2025 ಗುರುವಾರದಂದು ತರಕಾರಿ ದರಗಳು APMC ಮಾರುಕಟ್ಟೆ ಕೋಲಾರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ. ಸೊ ಫ್ರೆಂಡ್ಸ್, ಇವು ತರಕಾರಿ ದರಗಳು ಬಂದು DNS ಮಂಡಿಯವರದಾಗಿರುತ್ತೆ. ಸೊ ಹೇಳಿದ್ರೆ ಇವತ್ತಿನ ತರಕಾರಿ ದರಗಳು ಕೋಲಾರ ಮಾರುಕಟ್ಟೆ ಈ ಥರ ಇರುತ್ತೆ. ವೈಟ್ ಬೀನ್ಸ್ 25ರಿಂದ 35 ರೂಪಾಯಿ ಕೆಜಿ, ಪೆನ್ಸಿಲ್ ಬೀನ್ಸ್ 30ರಿಂದ 40 ರೂಪಾಯಿ ಕೆಜಿ, ಕ್ಯಾರೆಟ್ 20ರಿಂದ 30 ರೂಪಾಯಿ ಕೆಜಿ, ಮುಲ್ಲಂಗಿ 10ರಿಂದ 15 ರೂಪಾಯಿ ಕೆಜಿ, ಮೆಣಸಿನಕಾಯಿ 20ರಿಂದ 40 ರೂಪಾಯಿ ಕೆಜಿ, ಕಾಲಿಫ್ಲವರ್ 30 ಕೆಜಿ ಮೊಟ್ಟೆ ಬಂದು 200 ರೂಪಾಯಿ, 200ರಿಂದ 250 ರೂಪಾಯಿ, ಕ್ಯಾಬೇಜ್ 50 ಕೆಜಿ ಮೊಟ್ಟೆ ಬಂದು 200ರಿಂದ ಒಳ್ಳೆ ಕ್ವಾಲಿಟಿ ಇರೋದು 350 ರೂಪಾಯಿ, ನೋಲ್ಕೋಲ್ 10ರಿಂದ 15 ರೂಪಾಯಿ ಕೆಜಿ, ಬೀಟ್ರೂಟ್ 20ರಿಂದ 30 ರೂಪಾಯಿ ಕೆಜಿ, ಹಾಗಲಕಾಯಿ ದೊಡ್ಡ ಹಾಗಲಕಾಯಿ 10ರಿಂದ 15 ರೂಪಾಯಿ ಕೆಜಿ, ಚಿಕ್ಕ ಹಾಗಲಕಾಯಿ 20ರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು 25 ರೂಪಾಯಿ ಕೆಜಿ. ಫ್ರೆಂಡ್ಸ್, ಈ ವಿಡಿಯೋ ನಮಗೆ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಎಲ್ಲ ರೈತರಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀರೆಕಾಯಿ 15ರಿಂದ 25 ರೂಪಾಯಿ ಕೆಜಿ, ಸೋರೆಕಾಯಿ 20ರಿಂದ 25 ರೂಪಾಯಿ ಕೆಜಿ, ಸೌತೆಕಾಯಿ 20 ಕೆಜಿ ಮೊಟ್ಟೆ ಬಂದು 200ರಿಂದ 250 ರೂಪಾಯಿ, ಬದನೆಕಾಯಿ 10ರಿಂದ 18 ರೂಪಾಯಿ ಕೆಜಿ, ಬೆಂಡೆಕಾಯಿ 15ರಿಂದ 20 ರೂಪಾಯಿ ಕೆಜಿ, ಕ್ಯಾಪ್ಸಿಕಮ್ 30ರಿಂದ ಒಳ್ಳೆ ಕ್ವಾಲಿಟಿ ಇರೋದು 40 ರೂಪಾಯಿ ಕೆಜಿ, ಅವರೆಕಾಯಿ 40ರಿಂದ 60 ರೂಪಾಯಿ ಕೆಜಿ, ಪಡವಲಕಾಯಿ 20ರಿಂದ 25 ರೂಪಾಯಿ ಕೆಜಿ, ಬಜ್ಜೆ ಮೆಣಸಿನಕಾಯಿ 20ರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು 40 ರೂಪಾಯಿ ಕೆಜಿ, ಸ್ವೀಟ್ ಕಾರ್ನ್ 10ರಿಂದ 15 ರೂಪಾಯಿ ಕೆಜಿ, ತೊಗರಿ 50ರಿಂದ 55 ರೂಪಾಯಿ ಕೆಜಿ, ಕುಂಬಳಕಾಯಿ 5ರಿಂದ 8 ರೂಪಾಯಿ ಕೆಜಿ. ಫ್ರೆಂಡ್ಸ್, ಇವು ಬಂದು ತರಕಾರಿ ದರಗಳು DNS ಮಂಡಿ APMC ಮಾರುಕಟ್ಟೆ ಕೋಲಾರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ. ಸೊ ಫ್ರೆಂಡ್ಸ್, ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಾಹಿತಿಗಳು ಪ್ರಸಾರ ಆಗುತ್ತೆ. ಸೊ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ. ಸೊ ಇವತ್ತಿನ ವೀಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.